ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವಿಡಿಯೋ ಮಾಡಲಿಕ್ಕೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ, ಈ ವಿಡಿಯೋ ಕಂಪ್ಲೀಟ್ ಆಗೋಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಗಿಫ್ಟ್ ಕೂಡ ಇದೆ ಸರ್. ಆ ಗಿಫ್ಟು ಯಾರಿಗೆ ಸಿಗುತ್ತೆ ಅಂದರೆ, ಸಂಪೂರ್ಣವಾಗಿ ವಿಡಿಯೋ ನೋಡಿದವರಿಗೆ ಏನು ಮಾಡಬೇಕು ಏನಂತ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ನಂತರದಲ್ಲಿ ಆ ಗಿಫ್ಟು ನಿಮ್ಮ ಒಂದು ಮೇಲ್ ಐ ಡಿಗೂ ಕೂಡ ಬರುತ್ತೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ 5-6 ನಿಮಿಷಗಳ ಕಾಲ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸಂಪೂರ್ಣವಾಗಿ ಕೇಳಿ, ಅದರಲ್ಲಿ ನಿಮಗಾಗಿ ಒಂದು ಗಿಫ್ಟನ್ನು ಇಟ್ಟಿದ್ದೇನೆ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಡೋಂಟ್ ಮಿಸ್ ದಿಸ್ ಗಿಫ್ಟ್. ಎನಿಹೋ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಹನುಮಂತ್ ಅವರಿಗೆ ಧನ್ಯವಾದಗಳು. ಪ್ರೀತಿಯ ನನ್ನ ಸಬ್ಸ್ಕ್ರೈಬರ್ ಹನುಮಂತ್ ಅವರೇ, ತಾವುಗಳು ಕಳಿಸಿಕೊಟ್ಟಂತಹ ಈ ಬಾಗಲಕೋಟೆ ಜಿಲ್ಲೆಯ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿದ್ಯಾರ್ಥಿ ನಮಗೆ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಈ ಕೀ ಆನ್ಸರ್ ಅವರು ರೆಡಿ ಮಾಡಿದ್ದಲ್ಲ, ಅವರ ಕನ್ನಡ ಉಪನ್ಯಾಸಕರಾದಂತಹ ನಮ್ಮ ರವಿ ಜಿ ಗೌಡರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ತಾವುಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಅಥವಾ ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದರೆ ನನ್ನ ಒಂದು ಸಲ್ಯೂಟು ಸರ್ ನಿಮಗೆ. ಯಾಕಂದರೆ ನಿಮ್ಮಂಥವ್ರು ನನಗೊಂದು 5-6 ಜನ ಸಿಕ್ಬಿಟ್ರೆ, ಬೇರೆ ಬೇರೆ ಸಬ್ಜೆಕ್ಟಿನ ಶಿಕ್ಷಕರು, ಯಾಕಂದರೆ ಹೆಲ್ಪಿಂಗ್ ನೇಚರ್ ಇದೆ ನಿಮ್ಮಲ್ಲಿ, ಆ ಒಳ್ಳೆಯ ಗುಣ ಇದೆ. ದೇವರು ಸದಾ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಿಮ್ಮ ಫ್ಯಾಮಿಲಿ ಸದಾ ಸಂತೋಷವಾಗಿರಲಿ. ನಿಮ್ಮಲ್ಲಿ ಇದ್ದಂಥ ಗುಣಗಳು ನಿಮ್ಮ ವಿದ್ಯಾರ್ಥಿನಲ್ಲೂ ಕಾಣ್ತಾ ಇದೆ ಈ ಹನುಮಂತ ಅವರಲ್ಲಿ. ಕೀ ಆನ್ಸರು ಶೇರ್ ಮಾಡ್ತಾಯಿದ್ದಾರೆ ಅಂದರೆ ಆ ಮನಸ್ಸು ಗಟ್ಟಿಯಾಗಿರಬೇಕು. ಯಾಕಂದರೆ ಅಂತಿಂಥವರು ಈ ಕೀ ಆನ್ಸರ್ ಕೊಡೋಕ್ಕೆ ಹೇಳ್ತಾರೆ ಶಿಕ್ಷಕರು, ಯಾಕೆ ಅನ್ನೋದು ಗೊತ್ತಿಲ್ಲ. ಎನಿಹೌ ಸರ್, ಧನ್ಯವಾದಗಳು ಸರ್ ಮತ್ತೊಮ್ಮೆ. ಇವರು ರವಿ ಸರ್ ಅವರು ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಈ ಒಂದು ಸಂಪೂರ್ಣವಾದ ಕೀ ಆನ್ಸರನ್ನು ಇವರು ಪ್ರಿಪೇರ್ ಮಾಡಿರ್ತಾರೆ. ನಿಮಗೆಲ್ಲರಿಗೂ ಕೂಡ ಒಂದು ಗಿಫ್ಟ್ ಇದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದವರಿಗೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ನಮಗೆ 10 MCQಸ್ಗಳಿದ್ದಾವೆ. ಮೊದಲನೆಯ ಉತ್ತರ ಆನ್ಸರ್ ರಾವಣ ಆಗಿರುತ್ತೆ. ಇಲ್ಲಿ ಆನ್ಸರ್ ಬಿ ಆಗಿರುತ್ತೆ, ರಾವಣ. ಸೆಕೆಂಡ್ ಕ್ವಶನು ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ ಹಾಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 50% ಬರುವ ಚಾನ್ಸಸ್ ಅಂಥ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದೆ. ಧನ್ಯವಾದಗಳು ರವಿ ಸರ್. ಕ್ವಶನ್ 2 ನೋಡೋಣ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಪುಷ್ಪದಿಂದ, ಅಂದರೆ ಆನ್ಸರ್ ಎ ಆಗಿರುತ್ತೆ. ಆಯಿತಾ. ಕ್ವಶನ್ ನಂಬರ್ 3, ಯಾರು ಪಾಂಚಾಲ ನೆಂದರೆ ಯಾರು ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ದ್ರೌಪದಿ ಆಗಿರುತ್ತೆ, ಆಪ್ಷನ್ ಸಿ ಆಗಿರುತ್ತೆ. ಜಾಲಿಯ ರಸಸ್ಪದ ಹೇಗಿರುತ್ತದೆ ಅಂತ ಇದೆ. ಕೆಲವೊಮ್ಮೆ ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಿ, ಆಯಿತಾ. ವಿಷದಂತೆ ಅಂತ. ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಕ್ವಶನ್ ನಂಬರ್ 5, ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಮುದುಕನಿಂದ ಅಂತ. ಮುದುಕಿಗೆ ಮತ್ತು ಮುದುಕನೇ ಮಾಡೋದಲ್ವಾ, ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 6, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ಸರ್? ಕ್ವಶನ್ ನಂಬರ್ 6ಕ್ಕೆ 1890, ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಡಿಯರ್ ಚಿಲ್ಡ್ರನ್, ಯಾರ ಕನ್ನಡ ಎಕ್ಸಾಮ್ ಆಗಿಲ್ವೋ, ನನ್ನ ಒಂದೇ ಒಂದು ನಿಮಗೆ ರಿಕ್ವೆಸ್ಟು, ಮೊದಲು ಕನ್ನಡ ಮಾಡಲ್ 1, ಪೇಪರ್ ಮಾಡಲ್ 2, ಮಾಡಲ್ 3 ನಾವು ರೆಡಿ ಮಾಡಿದ್ದಲ್ಲ, ನಿಮ್ಮ ಟೀಚರ್ಸ್ ಎಲ್ಲ PU ಬೋರ್ಡ್ ವತಿಯಿಂದ ಕೊಟ್ಟಿದ್ದಾರಲ್ವ ಈ ವರ್ಷಕ್ಕೆ ಅಂತ, ಅದನ್ನು ಫುಲ್ಲು ಪರ್ಫೆಕ್ಟಾಗಿ ನಂತರದಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ 3 ಪ್ರಿಪೇಟರಿ ಎಕ್ಸಾಮ್ ಪೇಪರು, ಈ 3 ಆ 3 ನಾನು ಹೇಳ್ತೀನಲ್ವ, ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. 80ಕ್ಕೆ 80 ಯಾರಿಂದಲೂ ಕೊಡಲ್ಲಪ್ಪ ಅಂತ ಹೇಳಂಗಿಲ್ಲ, ಅಂಥ ಒಂದು ಬರವಣಿಗೆಯನ್ನು ತಾವುಗಳು ರೆಡಿ ಮಾಡ್ಕೋಬೋದು. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 7 ಸರಿಯಾದ ಉತ್ತರ ಗದ್ಯವು ಪ್ರಿಯವಾದದ್ದು ಅಂತ, ಅದು ಆಪ್ಷನ್ ಡಿ ಆಗಿರುತ್ತೆ. ಆನೆ ಸಾಕುವುದು ಎಂದರೆ ಎಲೆಕ್ಟ್ರಿಷಿಯನಿಗೆ ನಿಂತ ಹಾಗೆ, ಈ ಮೇಲಿನ ಮಾತಿಗೆ ಯಾವ ಅಭಿಪ್ರಾಯ ಕಂಡು ಬರುತ್ತದೆ? ಕ್ವಶನ್ ನಂಬರ್ 8 ಸರಿಯಾದ ಉತ್ತರ ಆನೆ ಸಾಕುವುದು ಬಹು ಖರ್ಚಿನ ಕೆಲಸ, ಆಪ್ಷನ್ ಎ ಆಗಿರುತ್ತೆ. 9ನೆಯ ಪ್ರಶ್ನೆ, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು? 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತಿಪ್ಪಣ್ಣ, ಬಿ ಆಗಿರುತ್ತೆ. 10ನೆಯ ಪ್ರಶ್ನೆ ಸರಿಯಾದ ಉತ್ತರ ಬಂದು ಸಿ, ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ. ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್,
ಬಹಳ ಕಡೆ ಈ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ, ಅದು ಎಲ್ಲೂ ಅಲ್ಲ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ. ಎನಿಹೌ, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಸರ್, ಸಿಂಹ ಅನ್ನುವಂಥದ್ದು ಸರಿಯಾದ ಉತ್ತರ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾಳೆ. ಏನೋ ತಪ್ಪೋಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ ನನಗೆ, 12ನೇದು ಆಯಿತಾ. ಆದರೆ ಸರಿಯಾದ ಉತ್ತರ ಇದಕ್ಕೆ ಸೀತಾ ನೆನಪಾಗುತ್ತಾಳೆ ಅಂತ. 3 ಡ್ಯಾಶ್ ದಣಿಗಳ ದಾಂಪತ್ಯಕ್ಕೆ ಮೂಲ ಸಾಕ್ಷಿಯಾಗಿತ್ತು. ಕ್ವಶನ್ ನಂಬರ್ 13ಕ್ಕೆ ಬೆಳ್ಳಿ ಲೋಟ ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿತ್ತು ಅಂತ. ಕಲಾಂ ಅವರ ಆತ್ಮಚರಿತೆಯ ಹೆಸರು ಸರ್, ಪ್ರತಿಯೊಂದು ಜಿಲ್ಲೆನಲ್ಲೂ ಇದೇ ಪ್ರಶ್ನೆ ಫಿಕ್ಸ್ ಆಯಿತಾ. ಈ ಎಲ್ಲರಿಗೂ ಕೂಡ ಗೊತ್ತಿರೋದು ವಿಂಗ್ಸ್ ಆಫ್ ಫೈರ್ ಅಂತ. 15ನೆಯ ಪ್ರಶ್ನೆ, ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ. ಅದು ಬಹಳ ಈಸಿ, ವಾರ್ತಾ ಅಂತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಿಮಗೆ ಒಂದು ಗಿಫ್ಟು ಇದೆ ಇದರಲ್ಲಿ, ಬೇಜಾರೇ ಆಗಬೇಡಿ ಯಾರು ಕೂಡ ಆಯಿತಾ. ಮುಗೀತು, ಇನ್ನೊಂದು 1 ನಿಮಿಷ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಮ್ಯಾಚ್ ದ ಫಾಲೋಯಿಂಗು. ಪುರಂದರದಾಸರು ಅಂತ ಇದೆ. ಪುರಂದರದಾಸರು ಅದಕ್ಕೆ ಸರಿಯಾದ ಉತ್ತರ ಪುರಂದರ ವಿಠಲ ಅಂತ. ಹಬ್ಬಲಿ ಅವರ ರಸಬಳ್ಳಿ ಅಂತ ಇದೆ. ಇದು ಕೂಡ ಗರತಿಯ ಹಾಡು ಅಂತ. GS ಶಿವರುದ್ರಪ್ಪ ಮೂಕಜ್ಜಿ ಎಲ್ಲಿದೆ, ಮುಂಬೈ ಜಾತಕ ಆಯಿತಾ. ಒಮ್ಮೆ ನಗುತ್ತೇನೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಮ್ಮೆ ನಗುತ್ತೇನೆ, ಸುಕನ್ಯಾ ಏನ್ರಿ ಅದು ಮಾರುತಿ. ಲಾಸ್ಟಿಗೆ ಟಿ ಯಲ್ಲಪ್ಪ ಆಯಿತಾ. ಯಾವುದು ಚಿಟ್ಟೆ. ಮತ್ತು ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಮ್ಯಾಚ್ ದ ಫಾಲೋಯಿಂಗು ರಿಪೀಟೆಡ್ ನಿಮ್ಮ ಬಳಿನಲ್ಲೂ ಪ್ರಶ್ನೆ ಪತ್ರಿಕೆ ಇದೆ, ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 5 ನಿಮಿಷಗಳ ಕಾಲ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೇನೆ. ಅದು ಏನು ಅಂದರೆ, ಈ ಕ್ವಶನ್ ಆನ್ಸರು ಸರ್ ಹೇಗೆ ಬರೀಬೇಕು, ಯಾವ ರೀತಿಯಾಗಿ ಬರೀಬೇಕು, ಎಷ್ಟು ಬರೀಬೇಕು ಅಂತ ಎಲ್ಲರಿಗೂ ಕೂಡ ಡೌಟ್ ಇದೆ. ಹಾಗಾಗಿ ನಾನೊಂದು ಪ್ಲಾನ್ ಮಾಡಿದ್ದೇನೆ. ಏನು ಅಂದರೆ, ನಮ್ಮ ರವಿ ಸರ್ ಅವರು ಸಂಪೂರ್ಣವಾಗಿ ಕೀ ಉತ್ತರವನ್ನು ರೆಡಿ ಮಾಡಿದ್ದಾರೆ. ಕೀ ನಿಮ್ಮ ಮೇಲೆ ಮುಂದೆ ಡಿಸ್ಪ್ಲೇ ಆಗ್ತಾಯಿದೆ ಅಂದುಕೊಂಡಿದ್ದೇನೆ. ಆಗ್ತಾಯಿದೆ ಅಲ್ವಾ ನೋಡಿ. ರಾವಣ ಪುಷ್ಪದಿಂದ ದ್ರೌಪದಿ, ವಿಷದಂತೆ ಮುದುಕನಿಗೆ, 1890 ಗದ್ದೆವು ಪ್ರಿಯವಾದದ್ದು, ಆನೆ ಸಾಕುವುದು ಬಹು ಖರ್ಚಿನ ಕೆಲಸ, ತೆಪ್ಪಣ್ಣ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ. ಇದು ಎಲ್ಲ ಡ್ಯಾಶಸ್ಸಿನ MCQಸಿನ ಕೀ ಆನ್ಸರು. ಈಗ ಡ್ಯಾಶಸ್ಸು ಸಿಂಹ ಬಾಲದ ಕೋತಿಗಳು, ಸೀತಾ ಬೆಳ್ಳಿ ಲೋಟ, ವಿಂಗ್ಸ್ ಆಫ್ ಫೈರ್, ವಾರ್ತಾ ಇಲಾಖೆ. ಅದಾದ ನಂತರ ಇಲ್ಲೇನಿದೆ ಅಂತ ಹೇಳಿದರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಹೌದಲ್ವಾ. ಪುರಂದರ ವಿಠಲ, ಗರತಿಯ ಹಾಡು, ಮುಂಬೈ ಜಾತಕ, ಸುಕನ್ಯಾ ಮಾರುತಿ, ಚಿಟ್ಟೆ ಮತ್ತು ಜೀವಯಾನ. ಇದಿಷ್ಟೇ ಸಾಕಿಲ್ಲ ಸರ್, ನಮಗೆ ಇನ್ನೂ ಬೇಕು. ನಮಗೆ ನೆಕ್ಸ್ಟ್ ಮೇನ್ ಕ್ವಶನ್ ಆನ್ಸರ್ ಬೇಕು ಅಂದರೆ ಅದು ಕೂಡ ರೆಡಿ ಇದೆ ನೋಡಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತ ಇದೆ. ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣ ಅವರನ್ನು ಉದ್ದೇಶಿಸಿ, ನಿಮಗಿಷ್ಟು ಅಪಮಾನ ಉಂಟು ಮಾಡಿದ ಅಂಗದಾದಿಗಳನ್ನು ಏನದು ಹುಬ್ಬು ಗಂಟಿಕೊಷ್ಟರಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ಅನೇಕ ಪ್ರಕಾರದಲ್ಲಿ ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು. ಯಾರು? ರಾವಣ. ತಾನು ಘೋರತನ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಘೋರತರ ಆಯಿತಾ. ಇದೆಲ್ಲ ಕೀ ಆನ್ಸರ್ ಬೇಕು ಅಂದರೆ ಟೆನ್ಷನ್ ತಗೋಬೇಡಿ. ನಾನು ಒಂದು ಕೋಡ್ ಹೇಳ್ತೇನೆ, ಆ ಕೋಡು ನನ್ನ ಮೇಲ್ ಐಡಿಗೆ ಕಳಿಸಿ. ನಿಮಗೆ ಸಂಪೂರ್ಣವಾದ ಈ 80 ಅಂಕದ ಕ್ವಶನ್ ವಿತ್ ಆನ್ಸರು ನಾನು ನಿಮಗೆ ಡಿಸ್ಪ್ಲೇಯನ್ನು ಏನಂತೀರ ನಿಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡ್ತೇನೆ, PDF ಕಾಪಿಯನ್ನು. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೇನೆ. ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಅಂತ ಬರೀಬೇಕು, KANNADA. ಕ್ಲಿಯರ್ ಆಲ್ ಆಫ್ ಯು? ಸಂಪೂರ್ಣವಾಗಿ ಹೇಳ್ತಾ ಇದ್ದೇನೆ. ಯಾರಿಗೆ ಈ ಒಂದು PDF ಕಾಪಿ ಬೇಕೋ ಅವರುಗಳು ನನಗೆ ಒಂದು ಮೇಲನ್ನು ಕಳಿಸಬೇಕು ನನ್ನ Gmail ಐಡಿಗೆ. ಏನಂತ ಹೇಳಿ, ಕನ್ನಡ ಅಂತ ಬರೆದು ಬ್ರಾಕೆಟಲ್ಲಿ 01 ಅಂತ ಹಾಕಬೇಕು. ಕೋಡು ನೆನಪಿರಲಿ. ಯಾರು 01 ಅಂತ ಹಾಕಿರಲ್ವೋ ಕಳಿಸಲ್ಲ, ಯು ವೋಂಟ್ ಗೆಟ್. ಬಿಕಾಸ್ ಈ ಇನ್ಸ್ಟ್ರಕ್ಷನನ್ನು ನಾನು ನನ್ನ ಅಸಿಸ್ಟೆಂಟಿಗೆ ಕೊಟ್ಟಿರ್ತೇನೆ. ಯಾರ್ಯಾರು ತಾವುಗಳು ಕನ್ನಡ 01 ಅಂತ ಹಾಕಿಬಿಟ್ಟು ಆಯಿತಾ, ಸೆಂಡ್ ಬಾಗಲ್ಕೋಟ್ ಅಂತಲೇ ಬರೆದಿರಬೇಕು. ಬಾಗಲ್ಕೋಟ್ ಅಂತ ಬರೆದು ಆಯಿತಾ, ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಬರೀಬೇಕು. ಕ್ಲಿಯರ್ ಆಲ್ ಆಫ್ ಯು? ಎಲ್ಲರಿಗೂ ತಿಳಿತು ಅಂದ್ಕೊಂಡಿದ್ದೇನೆ. ಏನಂತ ಬರೀಬೇಕು, ನನ್ನ ಮೇಲ್ ಐಡಿಗೆ ತಾವುಗಳು ಏನಂತ ಕಳಿಸ್ಬೇಕು ಹೇಳಿ, ಕನ್ನಡ 01 ಅಂತ ಬರೀಬೇಕು ಆಯಿತಾ. ಸೆಂಡ್ ಬಾಗಲ್ಕೋಟ್
ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೆಕೆಂಡ್ ಇಯರ್ PUC ಅಂತ ಮೆನ್ಷನ್ ಮಾಡಿ ಆಯಿತಾ. ಸೆಕೆಂಡ್ ಇಯರ್ PUC ಕನ್ನಡ 01 ಏನು ಗೊತ್ತಾ, ನಿಮ್ಮ ಕನ್ನಡ ಸಬ್ಜೆಕ್ಟಿನ ಕೋಡು ಆಯಿತಾ. ಸೆಂಡ್ ಬಾಗಲ್ಕೋಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಸಂಪೂರ್ಣವಾಗಿ ಇದನ್ನು ಬರೆದು ಮೇಲ್ ಐ ಡಿಗೆ ನಮಗೆ ರಿಕ್ವೆಸ್ಟನ್ನು ಕಳಿಸಿದರೆ ಇದರ ಒಂದು PDF ಕಾಪಿಯನ್ನು ನಾನು ನಿಮಗೆ ನಿಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಒಳ್ಳೆಯವರಾಗಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೂ ಕೂಡ ಕಳಿಸಿಕೊಟ್ರೆ ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ ಪ್ರತಿಯೊಂದು ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ ಸರ್. ನಮ್ಮ ಉದ್ದೇಶ ಹಾಗೂ ಈ ರವಿ ಸರ್ ಯಾರು ಕೀ ಆನ್ಸರ್ ರೆಡಿ ಮಾಡಿದ್ದಾರೆ ಅವರ ಉದ್ದೇಶ ಏನಾಗಿದೆ ಹೇಳಿ? ಇವೆಲ್ಲ ರೆಡಿ ಮಾಡಲಿಕ್ಕೆ ಕೆಲಸ ಇಲ್ವ ಅವರಿಗೆ? ಕೆಲಸ ಭಾಳ ಇದೆ ಸರ್. ಇಷ್ಟೇ, ಮಗು ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ, ಅವರಿಗೆ ತೊಂದರೆ ಆಗಬಾರ್ದು, ಈಸಿಯಾಗಿ ಮೆಟೀರಿಯಲ್ ಅವೈಲೇಬಲ್ ಆಗಲಿ ಅಂತ. ಇಲ್ಲಿ ಮುಂದೆ ಕಾಣುತ್ತಿರುವಂಥದ್ದು ಈಗ ರೆಡ್ಡಿಂಕಲ್ಲಿ ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ALLINONE PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ತಾವುಗಳು ನಿಮ್ಮ ಮೇಲ್ ಐ ಡಿಯಿಂದ ನಮಗೆ ಕನ್ನಡ ಸೆಕೆಂಡ್ PUC ಕನ್ನಡ 01 ಸೆಂಡ್ ಬಾಗಲ್ಕೋಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಹಾಕಿದರೆ ಈ ಎರಡೂ ಕೂಡ ನಿಮಗೆ ನಾನು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರನ್ನು ಕಳುಹಿಸಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ರೀಸನ್ ಯಾಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಮೇಲ್ ಮಾಡೋದೇ ಗೊತ್ತಿರಲ್ಲ, ಅದೂ ಕೂಡ ತೊಂದರೆ ಇದೆ. ಇದು ಕೂಡ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಒಂದು ದಿನ ಕಲಿಸ್ತೇನೆ ನನ್ನ ಯೂಟ್ಯೂಬ್ನಲ್ಲೇ ಯಾವ ರೀತಿಯಾಗಿ ನಿಮಗೆ ಮೇಲ್ ಕಳಿಸ್ಬೇಕು ಅದು ಇದು ಅಂತ ಆಯಿತಾ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೇನೆ. ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡಿದಿರೋ ತಾವುಗಳು ಡೈರೆಕ್ಟಾಗಿ ನಮಗೆ ಮೇಲ್ ಹಾಕಿದರೆ ನಿಮಗೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಅಂತ ಹೇಳಿದ್ದೀನಲ್ವ ಆ ರೀತಿಯಾಗಿ. ಧನ್ಯವಾದಗಳು. ತಾವುಗಳು ಟೆನ್ಷನ್ ತಗೋಬೇಡಿ, ಈಗ ವಿಡಿಯೋನ ಕ್ವಿಟ್ ಮಾಡ್ಕೋಬೋದು. ಈ ಒಂದು ಬ್ರೌಸ್ ಮಾಡುತ್ತಿರುವಂಥದ್ದು, ಡಿಸ್ಪ್ಲೇ ಮಾಡುತ್ತಿರುವಂಥದ್ದು ಬಹಳ ವೀಕ್ ಇದ್ದಾರಲ್ವ, ಯಾರಿಗೆ ಮೇಲ್ ಕಳಿಸೋಕ್ಕೆ ಗೊತ್ತಿಲ್ಲ, ನಮ್ಮ ಮೇಲ್ ಐ ಡಿನೇ ಇಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಕೀ ಆನ್ಸರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ವಿತ್ 4 ಮಾರ್ಕ್ಸು ಹಾಗೂ ನಿಮ್ಮ ಗದ್ಯ ಭಾಗ, ಪದ್ಯ ಭಾಗ, ದೀರ್ಘ ಗದ್ಯ ಹಾಗೂ ನಿಮ್ಮ ಏನಂತೀರ ನಾನ್ ಡಿಟೇಲ್ ಟೆಕ್ಸ್ಟು ಜೊತೆಗೆ ಗ್ರಾಮರ್ ಸಂಪೂರ್ಣವಾಗಿ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಅದು ಅವರಿಗಾಗಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಒಂದು ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ಕೀ ಆನ್ಸರ್ ಈ ರೀತಿಯಾಗಿ ಸಿಕ್ಕರೆ ನಿಮ್ಮ ಲೆಕ್ಚರರ್ ಹತ್ರ ಇಸ್ಕೊಂಡು ಆಯಿತಾ, ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಸರ್ ಡೈರೆಕ್ಟಾಗಿ ಹೇಳಿ, ಸರ್ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಅದರಲ್ಲಿ ನಿಮ್ಮ ಭಾಗನೂ ಕೂಡ ಇರಲಿ ಅಂತ ಆಯಿತಾ. ಧನ್ಯವಾದಗಳು. ಇದು ಸಂಪೂರ್ಣವಾಗಿ ಗ್ರಾಮರಿನ ಕೀ ಆನ್ಸರ್ಸ್ ಆಗಿರುತ್ತೆ, ಬಾಗಲಕೋಟೆ ಜಿಲ್ಲೆದಾಗಿರುತ್ತೆ, ತಾವುಗಳು ನೋಡಿಕೊಳ್ಳಬಹುದು. ಇಲ್ಲಿ ಈಗ 3 ಆನ್ಸರು ಕೂಡ ಬರೆಯಲಾಗಿದೆ, ಯಾವುದಾದ್ರೂ 2 ಬರೀಬೇಕು ತಾವುಗಳು ಎಕ್ಸಾಮಲ್ಲಿ. ಧನ್ಯವಾದಗಳು. ಜೊತೆಗೆ ಇದರಲ್ಲಿ ಸಂಪೂರ್ಣವಾಗಿ ಲೆಟರ್ ರೇಟಿಂಗ್ ಕೂಡ ಇದೆ, ತಾವುಗಳು ಅದನ್ನು ನೋಡಿಕೊಳ್ಳಬಹುದು ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.